ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ. ಹರೇ ಶ್ರೀನಿವಾಸ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಶ್ರೀನಿವಾಸ ಇರುವಂಥ ಈ ವೆಂಕಟಗಿರಿ ತಿರುಪತಿಯ ಕ್ಷೇತ್ರ ಎಷ್ಟು ಪರಮ ಪವಿತ್ರ ಅಂತಂದರೆ, ವೈಕುಂಠಕ್ಕೆ ಸಮಾನವಾದ ಕ್ಷೇತ್ರ ಇನ್ನೊಂದೆಲ್ಲೂ ಜಗತ್ತಿನಲ್ಲಿಲ್ಲ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಬ್ರಹ್ಮಾಂಡದಲ್ಲಿ ಎಲ್ಲಿ ಹುಡುಕಿದರೂ ವೆಂಕಟಗಿರಿಯ ಸಮಾನವಾದ ಕ್ಷೇತ್ರ ತಿರುಪತಿ ತಿರುಮಲ ಕ್ಷೇತ್ರ ಹೊರತಾಗಿ ಇನ್ನೊಂದು ಕ್ಷೇತ್ರ ಇಲ್ಲ ಅಂತ ಶಾಸ್ತ್ರ ಮತ್ತು ಪುರಾಣಾದಿಗಳು ಹೇಳತಕ್ಕಂಥದ್ದಾಗತ್ತೆ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ವೆಂಕಟೇಶ್ವರಿಗೆ ಸಮಾನನಾಗಿರತಕ್ಕಂಥ ದೇವತೆ, ಭಗವಂತನ ಸಮಾನನಾದ ದೇವತೆ ಇನ್ಯಾರೂ ಇರೋದಿಲ್ಲ. ಅವನೊಬ್ಬನೇ ಸರ್ವಸ್ವಕ್ಕೂ ಸ್ವಾಮಿ. ಅದಕ್ಕೆ ಇವತ್ತು ಸರ್ವಭೂಪಾಲ ವಾಹನದಲ್ಲಿ ಸ್ವಾಮಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಸರ್ವಭೂಪಾಲ ಅಂತಂದರೆ ಇಡೀ ಜಗತ್ತನ್ನು, ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡತಕ್ಕಂಥವನು. ಭಾಗವತದಲ್ಲಿ ಹೇಳಿದಂತೆ ಪಾತಾಳಮೇ ತಸ್ಯ ಹಿ ಪಾದಮೂಲಂ ಪಟಂತಿ ಪಾರ್ಷ್ಪಿಂ ಪ್ರಪದೇ ರಸಾತಲಂ. ಭಗವಂತನ ಇಡೀ ದೇಹದಲ್ಲಿ ಎಲ್ಲ ಲೋಕಗಳು ಆವರಿಸಿಕೊಂಡಿರತಕ್ಕಂಥದ್ದಾಗಿದೆ. ಪಾತಾಳ ಲೋಕ ಪರಮಾತ್ಮನ ಪಾದದಲ್ಲಿ ಬೇರೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಮತ್ತು ಸ್ವರ್ಗಲೋಕ, ಎಲ್ಲ ಲೋಕಗಳು 14 ಲೋಕಗಳು ಭಗವಂತನ ದೇಹವನ್ನು ಆಶ್ರಯ ಮಾಡಿಕೊಂಡಿರತಕ್ಕಂಥದ್ದಾಗಿದೆ. ಪರಮಾತ್ಮ ಎಲ್ಲ ವಸ್ತುಗಳನ್ನೂ ನಿರ್ಮಾಣ ಮಾಡತಕ್ಕಂಥವನಾಗಿದ್ದಾನೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದಾಗಿ ವೇದಗಳು ಒತ್ತಿ ಒತ್ತಿ ಸಾರತಕ್ಕಂಥದ್ದಾಗಿದೆ. ಜ್ಞಾನಿವರೆಣ್ಯರಾದ ಮಹಾನುಭಾವರು, ಅನೇಕ ದಾಸವರೆಣ್ಯರು ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಒಂದು ಮಾತನ್ನು ಹೇಳ್ತಾರೆ. ಜಗವನ್ನೆಲ್ಲವ ನಿರ್ಮಿಸುವ ನಾನ್ಮಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆಬ. ಜಗತ್ತನ್ನು ನಿರ್ಮಾಣ ಮಾಡತಕ್ಕಂಥವನಾಗ್ತಾನೆ. ಅದನ್ನು ಮಧ್ವಾಚಾರ್ಯರು ಹೇಗೆ ಹೇಳಿದರು ಅಂತಂದರೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲ ಮತಾಚಾರ್ಯರು ಕೂಡ Bye.
ಭಗವಂತನ ರೂಪವನ್ನು ನೋಡ್ತಾ ಇದ್ದೀವಿ. ತಿರುಪತಿ ತಿರುಮಲದಲ್ಲಿ ನೆಲೆಸಿರುವ ಶ್ರೀನಿವಾಸನ ಭಕ್ತರಿಗಾಗಿ ಅನುಗ್ರಹ ಮಾಡಲಿಕ್ಕೆ ಮನೆಯ ತನಕನೂ ಬಂದಿದ್ದಾನೆ. ಇಂಥ ಶ್ರೀನಿವಾಸ ಇವತ್ತು ಬಕಪಕ್ಷಿಯ ರೂಪದಲ್ಲಿ ಬಂದ ಒಬ್ಬ ಅಸುರನನ್ನು ಕೊಲ್ಲುವ ರೂಪದಿಂದ ನೋಡ್ತಾ ಇದ್ದೀವಿ. ಭಗವಂತ ಎರಡು ವ್ಯಾಪಾರವನ್ನು ಮಾಡ್ತಾನೆ. ಜ್ಞಾನದ ಚ್ಯುತಿ ಬಂದಾಗ ಜ್ಞಾನಾವತಾರವನ್ನು ಮಾಡ್ತಾನೆ. ಬಲಕ್ಕೆ ಚ್ಯುತಿ ಎಲ್ಲರಿಗೂ ಬಂದಾಗ, ಸಜ್ಜನರಿಗೆ ದುಃಖ ಆಗುವ ಸಂದರ್ಭದಲ್ಲಿ, ದೈತ್ಯರು ಜಗತ್ತನ್ನು ಹಾಳು ಮಾಡುವ ಸಂದರ್ಭ ಬಂದಾಗ ಬಲಾವತಾರವನ್ನು ಎತ್ತಿ ಅಸುರನನ್ನು ಸಂಹಾರ ಮಾಡತಕ್ಕಂಥವನಾಗ್ತಾನೆ. ಹಾಗೆ ಹಿರಣ್ಯಕಶ್ಯಪನ ಸಂಹಾರ ಮಾಡಲಿಕ್ಕೆ ನರಸಿಂಹ ರೂಪದಿಂದ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲಿಕ್ಕೆ ವರಾಹ ರೂಪದಿಂದ, ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಲಿಕ್ಕಾಗಿ ರಾಮಾವತಾರ, ಹಾಗೆ ಕೃಷ್ಣಾವತಾರದಲ್ಲಿ ಅನೇಕ ದೈತ್ಯರ ಸಂಹಾರ ಎಂಬತಕ್ಕಂಥದ್ದು ತಾನು ಮಾಡಿ ತನ್ನ ಭಕ್ತರಿಂದಲೂ ಕೂಡ ಪಾಂಡವರಿಂದ ಮಾಡಿಸ್ತಕ್ಕಂಥವನಾಗ್ತಾನೆ. ಹಾಗೆ ಸಜ್ಜನರಿಗೆ ಸುಖ ಆಗಬೇಕು ಅಂತ ಕೃಷ್ಣ ರೂಪದಿಂದ ಭಗವದ್ಗೀತೆಯನ್ನು ಜಗತ್ತಿಗೆ ಅತ್ಯಂತ ಅಮೋಘವಾದ ಅಮೃತೋಪೇತವಾದ ಜ್ಞಾನದ ಭಂಡಾರವನ್ನು ಬಿಚ್ಚಿಟ್ಟಿರುವ ರೂಪ ಅಂತಂದರೆ ಕೃಷ್ಣಾವತಾರದ ರೂಪ. ಅಂಥ ಕೃಷ್ಣ ರೂಪದಿಂದ ಶ್ರೀನಿವಾಸ ದರ್ಶನವನ್ನು ಕೊಡ್ತಾ ಇದ್ದಾನೆ. ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ, ರುಕ್ಮಿಣೀ ದೇವಿಯರ ರೂಪದಿಂದ ಕಾಣಿಸ್ತಾ ಇದ್ದಾಳೆ. ಈ ಕಡೆ ಸತ್ಯಭಾಮಾದೇವಿಯರು, ರುಕ್ಮಿಣೀ ದೇವಿಯರನ್ನು ನಾವು ನೋಡ್ತಾ ಇದ್ದೀವಿ. ಪರಮಾತ್ಮ ಭವ್ಯ ರೂಪದಿಂದ ಸರ್ವಭೂಪಾಲ ವಾಹನ, ಸರ್ವಕ್ಕೂ ನಾನೇ ಒಡೆಯ, ನಾನೇ ನಿಯಾಮಕ, ಈ ಜಗತ್ತನ್ನು ನಿರ್ಮಾಣ ಮಾಡತಕ್ಕಂಥವನು ನಾನೇ, ಸೃಷ್ಟಿಯನ್ನು ಮಾಡತಕ್ಕಂಥವನು ನಾನೇ, ಸ್ಥಿತಿಯನ್ನು ಮಾಡತಕ್ಕಂಥವನು ನಾನೇ, ಲಯವನ್ನು ಮಾಡತಕ್ಕಂಥವನು ನಾನೇ. ನೋಡಿ, ದೇವರ ಸ್ವಾಗತಕ್ಕೋಸ್ಕರ ಎಷ್ಟು ಸಜ್ಜಾದ ರೂಪದಿಂದ ಆನೆಗಳು ಹಾಗೂ ಛತ್ರಿ ಚಾಮರ ಎಲ್ಲ ಒಡಗೂಡಿ ಸ್ವಾಮಿ ಬರ್ತಾ ಇದ್ದಾನೆ. ವಿಜಯದಾಸರು ಹೇಳಿದಂತೆ, ಗೋಪಾಲದಾಸರು ಹೇಳಿದಂತೆ, ಭಕುತ ಜನ ಮುಂದೆ ನೀನಬರ ಹಿಂದೆ. ಎಲ್ಲ ಭಕ್ತರು ಕೋಲಾಟವನ್ನು ಆಡ್ತಾ ಇದ್ದಾರೆ. ವೇದಮಂತ್ರದಿಂದ ಅನೇಕ ವ್ಯಕ್ತಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ ಸರ್ವಕ್ಕೂ ನಾನೇ ಒಡೆಯ, ನಾನೇ ನಿಯಾಮಕ ಎಂಬುದಾಗಿ ತೋರಿಸಿಕೊಡ್ತಾ ತನ್ನ ಸ್ವರೂಪದ ಜ್ಞಾನವನ್ನು, ವಿಚಾರವನ್ನು ಇಲ್ಲಿ ಆ ರೂಪದಿಂದಲೇ, ಉತ್ಸವ ರೂಪದಿಂದಲೇ ನಾವು ದೇವರನ್ನು ನೋಡಿ ಇವನೇ ಜಗತ್ತಿನ ಒಡೆಯ, ಜಗತ್ತಿನ ನಿಯಾಮಕ, ಸರ್ವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ವಿಚಾರವನ್ನು ಜಗತ್ತಿಗೆ ತಿಳಿಸುವ ರೂಪದಿಂದಲೇ ಸ್ವಾಮಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಎಲ್ಲ ಮಹಾನುಭಾವರು, ಆದಿಶಂಕರಾಚಾರ್ಯರಾಗಬಹುದು, ರಾಮಾನುಜರಾಚಾರ್ಯರಾಗಬಹುದು, ಸಾಕ್ಷಾತ್ ಮಧ್ವಾಚಾರ್ಯರಾಗಿರಬಹುದು. ಮಧ್ವಾಚಾರ್ಯರು ಅಂತಾರೆ, ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಭಗವಂತ ಸೃಷ್ಟಿಯನ್ನು ಮಾಡುವಾಗ ಬಹಳ ಕಷ್ಟದಿಂದ ಸೃಷ್ಟಿ ಮಾಡ್ತಾನೇನು ಅಂತಂದರೆ ಏನೂ ಇಲ್ಲ. ಭಗವಂತನ ಒಂದು ಹುಬ್ಬು ಏರಿಸೋಣ ಮಾತ್ರದಿಂದಲೇ ಸೃಷ್ಟಿಯಾಗತಕ್ಕಂಥದ್ದಾಗತ್ತೆ. ಲಯವನ್ನು ಮಾಡುವ ಕಾಲದಲ್ಲೂ ಕೂಡ ಇನ್ನೊಂದು ಹುಬ್ಬು ಕೆಳಗಿಳಿಸಿದರೆ ಇಡೀ ಸೃಷ್ಟಿ ಎಂಬತಕ್ಕಂಥದ್ದು ಪ್ರಳಯವಾಗಿ ನಾಶವಾಗಿ ಬಿಡತಕ್ಕಂಥದ್ದಾಗತ್ತೆ. ಅವನಿಗೆ ಯಾವುದೂ ಶ್ರಮ ಇಲ್ಲ. ಶ್ರಮ ಇಲ್ಲದೆ ಕೆಲಸವನ್ನು ಮಾಡತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ, ಮನಸ್ಸಿನಲ್ಲಿ ಬಂದರೆ ಸೃಷ್ಟಿಯಾಗತ್ತೆ, ಮನಸ್ಸು ತೆಗೆದರೆ ಲಯ ಎಂಬತಕ್ಕಂಥದ್ದು ಆಗತ್ತೆ ಎಂಬುದು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕಾಗಿ ಭಗವಂತ ದಿವ್ಯ ಭವ್ಯ ರೂಪದಿಂದ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಜಗವನ್ನೆಲ್ಲವ ನಿರ್ಮಿಸುವ ನಾನ್ಮಗನೊಳಗೆ ತಾನಿದ್ದು ಸಲಹುವ, ತಾನೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಚತುರ್ಮುಖ ಬ್ರಹ್ಮದೇವರಲ್ಲಿದ್ದುಕೊಂಡು ಇದನ್ನು ರಕ್ಷಣೆ ಮಾಡ್ತಾನೆ. ಲಯ ಮಾಡೋದು ಮಹರುದ್ರದೇವರಲ್ಲಿದ್ದುಕೊಂಡು ಲಯವನ್ನು ಮಾಡತಕ್ಕಂಥವನಾಗ್ತಾನೆ. ನಾನ್ಮಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು. ಈ ಜಗತ್ತನ್ನು ಯಾರಲ್ಲಿದ್ದು ಸಂಹಾರ ಮಾಡ್ತಾನೆ ಅಂತಂದರೆ, ರುದ್ರದೇವರಲ್ಲಿದ್ದುಕೊಂಡು ಯಾವ ಲಯಕರ್ತರಾದಂಥ ರುದ್ರದೇವರಿಗೂ ಕೂಡ ಒಂದು ಪುಣ್ಯ ಅಂಬತಕ್ಕಂಥದ್ದು ಬರಬೇಕು, ಅವರಿಗೂ ಸಾಧನೆ ಆಗಬೇಕು, ಬ್ರಹ್ಮದೇವರಿಗೂ ಸಾಧನೆ ಆಗಬೇಕು. ಆ ಸಾಧನಾ ವಿಚಾರವನ್ನಿಟ್ಟುಕೊಂಡು ಅವರಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯಾವಿಗನ್ನು ತಾನು ಮಾಡುತ್ತಾ
ಮತ್ತು ಸ್ಥಿತಿಯ ಕಾರ್ಯವನ್ನು ಬ್ರಹ್ಮದೇವರಲ್ಲಿದ್ದುಕೊಂಡು ಪಾಲನೆ ಮಾಡುತ್ತಾ ಲಯ ಕಾರ್ಯವನ್ನು ಮಹರುದ್ರದೇವರಲ್ಲಿದ್ದುಕೊಂಡು ಮಾಡ್ತಕ್ಕಂಥವನಾಗ್ತಾನೆ. ಹೀಗೆ ಯಾಕೆ ಮಾಡ್ತಾನೆ ಅಂತಂದರೆ ಅವರಿಗೂ ಕೂಡ ಒಂದು ಕೀರ್ತಿ ಇರಬೇಕು, ಅವರಿಗೂ ಕೂಡ ಪುಣ್ಯ ಬರಬೇಕು ಎಂಬತಕ್ಕಂಥ ಉದ್ದೇಶದಿಂದ ಮಾಡ್ತಾನೆ. ತಾನು ಮಾಡಿದ ಸೃಷ್ಟಿಯಲ್ಲಿ ಪಾಲನೆ ಮಾಡತಕ್ಕಂಥದ್ದು ತುಂಬ ಕಷ್ಟ, ಲಯ ಮಾಡತಕ್ಕಂಥದ್ದು ಅದಕ್ಕಿಂತ ದೊಡ್ಡ ಕಷ್ಟ. ಹಾಗಾದರೆ ಲಯ ಮತ್ತು ಪಾಲನೆ ಇವೆರಡೂ ಕೂಡ ಪರಮಾತ್ಮನೇ ನಿಂತು ಶ್ರೀನಿವಾಸ ಜಗತ್ತಿನ ಒಡೆಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಂಥ ಭಗವಂತನ ವ್ಯಾಪಾರ ನೋಡಿ. ಎಷ್ಟು ಸುಂದರವಾದ ಕೋಲಾಟವನ್ನು, ಜನರ ಒಂದು ಭಕ್ತರ ದಂಡು ನಾವು ನೋಡ್ತಾ ಇದ್ದೀವಿ. ಮೈ ಮರೆತು ಅವರು ಕುಣಿತಕ್ಕಂಥವರಾಗಿದ್ದಾರೆ. ಇಂಥ ದೇವರನ್ನು ನೋಡೋದೇ ಕೋಟಿ ಕೋಟಿ ಜನ್ಮದ ಪುಣ್ಯ ಅಂಬತಕ್ಕಂಥದ್ದು ನಾವು ತಿಳಿಬೇಕು. ವಿಚಾರವನ್ನು ಹೇಳ್ತಾರೆ, ಯಾವ ಗುರುಶ್ರೀಶ ವಿಠ್ಠಲದಾಸರು ಹೇಳ್ತಾರೆ, ದರುಶನ ಮಾತ್ರದಿ ದುರಿತಗಳೋಡಿಸಿ, ದರುಶನ ಮಾತ್ರದಿ ದುರಿತಗಳೋಡಿಸಿ ಹರ್ಷ ಸುರಿಸುವ ಗುರು ಶ್ರೀಶ ವಿಠ್ಠಲ ಗೋವಿಂದ ನಿನ್ನ ಪಾದವ ಕಂಡೆ, ಗೋವಿಂದ ನಿನ್ನ ಪಾದವ ಕಂಡೆ, ಗೋವಿಂದ ನಿನ್ನ ಪಾದವ ಕಂಡೆ. ಆವ ಜನ್ಮದ ಪುಣ್ಯ ಫಲಿಸಿತೋ, ಆವ ಜನ್ಮದ ಪುಣ್ಯ ಫಲಿಸಿತೋ, ಪಾವನ ಮೂರ್ತಿಯ ಪಾದವ ಕಂಡೆ, ಗೋವಿಂದ ನಿನ್ನ ಪಾದವ ಕಂಡೆ. ಎಷ್ಟು ತಾಯಂದರು ಭಕ್ತಿ ಉದ್ರೇಕದಿಂದ, ಭಕ್ತಿ ಭಾವದಿಂದ ಕೋಲಾಟಗಳನ್ನು ಹಾಕ್ತಾ ಆ ದೇವರ ಒಂದು ಸೇವೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಇಂಥ ಪರಮಾತ್ಮನ ಸೇವೆ ಮಾಡತಕ್ಕಂಥದ್ದು, ದೇವರ ದರ್ಶನ ಮಾಡತಕ್ಕಂಥದ್ದು, ದೇವರಿಗೆ ಇನ್ನೇನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಗಾಳಿ ಬೀಸೋಣ ಅಂತಂದರೆ ಯಾವ ಗರುಡದೇವರು ತಮ್ಮ ರೆಕ್ಕೆಗಳಿಂದ ಗಾಳಿಯನ್ನು ಬೀಸ್ತಾರೆ. ಅಭಿಷೇಕ ಮಾಡೋಣ ಅಂತಂದರೆ ಗಂಗಾಜಲವೇ ಅವನ ಪಾದದಿಂದ ಬಂದಿರತಕ್ಕಂಥದ್ದು. ಪಕ್ಕದಲ್ಲಿ ಲಕ್ಷ್ಮೀದೇವಿಯರಿದ್ದುಕೊಂಡು ಸದಾ ಸೇವೆಯನ್ನು ಮಾಡ್ತಾರೆ. ಜ್ಞಾನಿಗಳು ಹೇಳ್ತಾರೆ, ಸಾನುರಾಗದಿಂದ ಹರಿಯ ತಾನು ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ದೇವರನ್ನು ನಾವು ಏನು ಕೊಟ್ಟು ದೇವರ ಸೇವೆಯನ್ನು ನಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಉಂಟು. ಅನ್ನೋದಕವನ್ನು ಕೊಡೋಣ ಅಂತಂದರೆ ಅವನಿಗೆ ಹಸಿವೆಯೇ ಇಲ್ಲ, ಹಾಸಿಗೆ ಹಾಸಿಕೊಡೋಣ ಅಂದರೆ ದೇವರಿಗೆ ನಿದ್ರೆಯೇ ಇಲ್ಲ, ಅವನಿಗೆ ಶ್ರಮ ಇಲ್ಲ, ಕಾಲು ಒತ್ತೋಣ ಅಂತಂದರೆ ಕಾಲೇ ನೊಯ್ಯೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಭಗವಂತನ ಸೇವೆಯನ್ನು ಯಾವ ಭಕ್ತರು ಪೂರ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು. ಲಕ್ಷ್ಮಿಗಾದರೂ ಕೂಡ ಸೇವೆಯ ಭಾಗ್ಯವನ್ನು ಕನ್ನಿಸ್ತಾನೆ ಅಷ್ಟೇ ಹೊರತು ಭಗವಂತನ ಸೇವೆ ಮಾಡಿ ಯಾರು ಧನ್ಯಳಾಗ್ತಾಳೆ ಅಂದರೆ ಲಕ್ಷ್ಮೀ ಧನ್ಯಳಾಗ್ತಾಳೆ. ಅದಕ್ಕೆ ಸಾನುರಾಗದಿಂದ ಹರಿಯ ತಾನು ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಆ ಮಾತನ್ನೇ ಹೇಳ್ತಾರೆ. ಇಂಥ ದೇವರನ್ನು ನಾವು ಏನು ಮಾಡಬಹುದು ಅಂತಂದರೆ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ದೇವರಿಗೆ ಏನು ಕೊಡಬಹುದು ಅಂತಂದರೆ ನಮ್ಮ ಮನಸ್ಸು ಮಾತ್ರ ಕೊಡಲಿಕ್ಕೆ ಸಾಧ್ಯ ಉಂಟು. ನಾವು ಹಿಂದಿನ ಜನ್ಮದಲ್ಲಿ ಇದ್ದಾಗ ಎಲ್ಲವನ್ನೂ ದೇವರಿಗೆ ಈ ದೇಹದಿಂದ ಕೊಟ್ಟಾಗಿದೆ. ಚಮರಿ ಮೃಗವಾದಾಗ ಚೌರಿ ಎಂಬತಕ್ಕಂಥ ಕೂದಲದಿಂದ ಚಾಮರವಾಗಿ ದೇವರಿಗೆ ನಮ್ಮನ್ನು ಅರ್ಪಿಸ್ಕೊಂಡಿದ್ದೀವಿ. ಹುಲಿಯಾದಾಗ ಹುಲಿಯ ಉಗುರುಗಳನ್ನು ಆಭರಣ ರೂಪದಲ್ಲಿ ಪರಮಾತ್ಮನಿಗೆ ಅರ್ಪಣ ಮಾಡತಕ್ಕಂಥದ್ದಾಗಿದೆ. ಎಲ್ಲ ಆಗಿದೆ. ಕಸ್ತೂರಿ ಮೃಗವಾದಾಗ ಕಸ್ತೂರಿ ತಿಲಕ ಹಚ್ಚತಕ್ಕಂಥ, ಇಡೀ ಜಗತ್ತಿನದಲ್ಲಿ ಹಚ್ಚತಕ್ಕಂಥ ಏಕೈಕ ಒಡೆಯ ಅಂತಂದರೆ ಅದು ತಿರುಪತಿಯ ಶ್ರೀನಿವಾಸ. ಕಸ್ತೂರಿ ತಿಲಕ ಎಂಬತಕ್ಕಂಥದ್ದು ಹಚ್ಚಿಕೊಳ್ತಾನೆ. ಇನ್ನು ಪುನುಗು ಎಂಬತಕ್ಕಂಥ ಬೆಕ್ಕಿನ ದ್ರವದಿಂದ ಸ್ನಾನ ಮಾಡಿಸಿಕೊಳ್ತಕ್ಕಂಥ ಏಕೈಕ ವ್ಯಕ್ತಿ ಎಂದರೆ ತಿರುಪತಿಯ ಶ್ರೀನಿವಾಸ ಹೊರತಾಗಿ ಇನ್ಯಾವ ದೇವರಿಗೂ ಅಷ್ಟು ಶಕ್ತಿ ಎಂಬತಕ್ಕಂಥದ್ದು ಇಲ್ಲ. ಅದಕ್ಕೋಸ್ಕರ ಪುನುಗಿನ ಸ್ನಾನ ಮಾಡತಕ್ಕಂಥ ಏಕೈಕ ವ್ಯಕ್ತಿ, ಅಭಿಷೇಕ ಮಾಡಿಸಿಕೊಳ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಗಂಡರ ಗಂಡನಾಗಿರತಕ್ಕಂಥ ಶ್ರೀನಿವಾಸ ಒಬ್ಬನೇ. ಹೀಗಾಗಿ ಚರ್ಮವನ್ನು ಕೊಡೋಣ ಅಂತಂದರೆ ಈ ದೇಹದಿಂದ ಆ ಯಾವ ಜಿಂಕಿಯ ಚರ್ಮ, ಹುಲಿ ಚರ್ಮ ಹಿಂದಕ್ಕೆ ನಾವು ದೇವರಿಗೆ ಸಮರ್ಪಣೆ ಆಗತಕ್ಕಂಥದ್ದಾಗಿದೆ. ಇನ್ನು ಹಾಲು ಮತ್ತೊಂದೇನಾದರೂ ಕೊಡೋಣ ಅಂತಂದರೆ ಯಾವುದು ಕೊಡಲಿಕ್ಕೂ ನಮ್ಮ ಹತ್ರ ಇಲ್ಲ. ಹಸುವಾದಾಗ ಹಾಲು ಕೊಟ್ಟಾಗಿದೆ. ಈ ರೀತಿಯಾಗಿ ಭಗವಂತನ ಸೇವೆಯನ್ನು ನಾವು ಮಾಡಿದ್ದೀವಿ. ಆಸ್ಮಿನ್ ಹವ್ಯಾಜೋದನ ಸುಷಾಮೃದ್ಧಾಯ ಶೋಚಷೇ ಘೃತಂ ತೀವ್ರಂ ಜೋದನ ಅಗ್ನಯೇ ಜಾತವೇದಸೇ
तन्त्वा समिद्भिरङ्घिरो घृतेन वर्धयामसि बृहच्चोचाय विष्ट्या उपत्वाग्ने हविष्मादे घृताचेर्यन्द्वर्यता जुषस्व समिधो मम भूर्भुवस्वर्जोरिव भूम्ना भूमिरिव वरिम्ना तस्यास्ते पृथिवी देवी जनि पुष्टेऽग्निमन्नाधमन्ना जायादधे आयङ्घ पृश्निरक्रमे दशधन्मातरं पुनः पितरं च प्रयन् स्व ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪದ ಸೇರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗಿ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗಿ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನೂ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆ ಇನ್ನೂ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆ ಪನ್ನಗ
ಶಯನ ಶ್ರೀ ಪುರಂದರ ವಿಠಲ ಆ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಈ ಹಿಂದೆ ಹೇಳಿದಂತೆ ದೇಹದ ಒಳಗಡೆ ಯಾವ ಭಾಗವೂ ಕೂಡ ಮನುಷ್ಯನ ಯಾವ ಅಂಗಾಂಗಗಳು ಕೂಡ ದೇವರ ವಿಚಾರದಲ್ಲಿ ನಾವು ಏನು ಕೊಡಲಿಕ್ಕೆ ಇಲ್ಲ. ಚರ್ಮ ಕೊಟ್ಟಾಗಿದೆ. ಕೊನೆಯಲ್ಲಿ ಭಗವಂತ ಮಲಮೂತ್ರವೂ ಕೂಡ ಒಂದು ಪ್ರಾಣಿಯಿಂದ ಸ್ವೀಕಾರ ಮಾಡ್ತಾನೆ. ಗೋವಿನ ಒಂದು ಸೆಗಣಿ ಮತ್ತು ಎಂಜಲ ಗಂಜ, ಆದರೆ ಅರ್ಥಾತ್ ಮಲಮೂತ್ರವೂ ಕೂಡ ಗೋಮಯ ಗೋಮೂತ್ರ ಎರಡೂ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಆದರೆ ಒಂದು ಮಾತನ್ನು ಜ್ಞಾನಿಗಳು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದನ್ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಏನು ದೊಡ್ಡದು? ಎಲ್ಲ ಪ್ರಾಣಿಗಳು ದೇವರಿಗೆ ಹಾಲು ಜೇನುತುಪ್ಪ ಇದೆಲ್ಲ ಕೊಟ್ಟು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದರೆ ಮನುಷ್ಯ ಜನ್ಮ ಮಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಯಾಕೆ ಅಂದರೆ ದೇವರನ್ನು ತಿಳ್ಕೊಳ್ಳೋ ವಿಚಾರ ಯಾವ ಪ್ರಾಣಿಗಳಿಗೂ ಇಲ್ಲ. ಕೇವಲ ಒಂದು ಪ್ರಾಣಿಗೆ ಉಂಟು ಅಂತಂದರೆ ಕೇವಲ ಮಾನವರಿಗೆ ಮಾತ್ರ ಭಗವಂತನನ್ನು ತಿಳಿದು ಭಜಿಸಲಿಕ್ಕೆ ಉಂಟು. ಅಂಥ ಎಲ್ಲ ಇಂದ್ರಿಯಗಳ ವ್ಯಾಪಾರವೂ ಕೂಡ ದೇವರ ಪರವಾಗಿ ಆಗಬೇಕು. ಕಿವಿ, ಕಣ್ಣು, ಮೂಗು, ಬಾಯಿ, ಮನಸ್ಸು, ಅಂಗಾಂಗಗಳು ಎಲ್ಲವೂ ಕೂಡ ಭಗವಂತನ ಪರವಾಗಿರಬೇಕು ಎಂಬತಕ್ಕಂಥ ಮಾತನ್ನು ಹೇಳುತ್ತಾರೆ. ನೋಡಿ, ಗೋಪಾಲದಾಸರ ತಮ್ಮಂದಿರಾದ ಗುರುಗೋಪಾಲದಾಸರು ಹೇಳುವ ಮಾತೇನು ಅಂದರೆ, ನೋಡಬಾರದ ರೂಪವ ನೋಡಿ ನಯನ ಕೆಂಗಡಸಿತು, ಆಡಬಾರದ ಮಾತುಗಳಾಡಿ ತುಚ್ಛನ್ನ ಮಾಡಿತು, ಮಾಡಬಾರದ ಬಯಕೆಯ ಮಾಡಿ ತನುವು ಹೊಲೆಗೆಡಸಿತು. ನೋಡಲಿಲ್ಲ ಪಾಡಲಿಲ್ಲ, ನೋಡಲಿಲ್ಲ ಪಾಡಲಿಲ್ಲ, ನಿನ್ನ ಧ್ಯಾನವ ಮಾಡಲಿಲ್ಲ ಕ್ಷಣವನು ಅನಘಾ ಅನಘಾ ಅನಘಾ. ನಿನ್ನಂಘ್ರಿಯ ಸೇವಾ ಎನಗೆಂತೂ ದೊರೆಬುದು. ದೇವರನ್ನ ಈಗೇನು ನೋಡ್ತಾ ಇದ್ದೀವಲ್ಲ, ನೋಡದಿದ್ದರೆ ಎಷ್ಟು ದೊಡ್ಡ ತಪ್ಪು, ನಾವು ಕೇಳದಿದ್ದರೆ ಎಷ್ಟು ತಪ್ಪು. ದೇವರು ನಮಗೆ ಕೊಟ್ಟಿರೋ ಕಣ್ಣೇ ದೇವರನ್ನು ನೋಡಲಿಕ್ಕಾಗಿ, ಕಿವಿ ಕೊಟ್ಟಿರುವುದೇ ದೇವರ ಕಥಾಶ್ರವಣ. ಶ್ರವಣ ಮನಕಾನಂದ ಬೀಬದು, ಭವಜನಿತ ದುಃಖಗಳ ಕಳೆಯುವುದು. ದೇವರ ಕಥೆಯನ್ನು ನಾವು ಕೇಳೋದೇನದಲ್ಲ, ದೇವರನ್ನು ನೋಡೋದೇನದಲ್ಲ, ಕೋಟಿ ಕೋಟಿ ಜನ್ಮದ ಪಾಪಗಳನ್ನು ನಾಶ ಮಾಡಿ ಮುಂದೆ 100 ಕೋಟಿ ಜನ್ಮಕ್ಕೆ ಬೇಕಾಗುವ ಪುಣ್ಯವನ್ನು ನಮ್ಮಲ್ಲಿ ಇರಿಸ್ತಕ್ಕಂಥವನಾಗ್ತಾನೆ. ಇಂಥ ಭಗವಂತನನ್ನು ನೋಡುವುದು ದೊಡ್ಡ ಭಾಗ್ಯ. ಇದರಲ್ಲಿ ಪಾಲ್ಗೊಳ್ಳುವುದು, ನಾವು ಮನೆಯಿಂದಲೇ ಪಾಲ್ಗೊಳ್ಳಲಿಕ್ಕೆ ಶ್ರೀನಿವಾಸ ನಮ್ಮ ಮನೆಯ ತನಕ ಬಂದು ನಾವು ಇಲ್ಲೇನು ನಡೀತದೋ, ನಾವೇನು ನೋಡ್ತಾ ಇದ್ದೀವೋ ನೇರವಾಗಿ ಆ ನೇರವಾದ ದರ್ಶನವನ್ನು ಸ್ವಾಮಿ ಭಕ್ತರ ಅನುಗ್ರಹಕ್ಕಾಗಿ ನಿಮ್ಮ ಮನೆಯಲ್ಲೇ ಕೂತುಕೊಂಡು ನೋಡುವಂಥ ಭಾಗ್ಯವನ್ನು ಸ್ವಾಮಿ ಕರುಣಿಸಿದ್ದಾನೆ. ಇದಕ್ಕಿಂತ ಹೆಚ್ಚು ಇನ್ನೇನಾಗಬೇಕು? ತಿರುಪತಿಯ ಶ್ರೀನಿವಾಸ ತನ್ನ ಭಕ್ತರಿಂದ ಒಡಗೂಡಿ ಎಷ್ಟು ಅದ್ಧೂರಿಯಾದ ರೀತಿಯಲ್ಲಿ
ಸರ್ವಭೂಪಾಲ ವಾಹನ, ನಾನೊಬ್ಬನೇ ಜಗತ್ತಿನ ಒಡೆಯ. ನೋಡಿ, ಬಕರೂಪದಲ್ಲಿ ಬಂದಿರತಕ್ಕಂಥ ಒಂದು ಬಕ ಪಕ್ಷಿ, ಆ ಪಕ್ಷಿಯನ್ನು ಕೊಲ್ಲುವ ರೂಪದಿಂದ ನಮಗೆ ಕೃಷ್ಣನ ರೂಪದಿಂದ ದರ್ಶನವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ಪಕ್ಕದಲ್ಲಿ ರುಕ್ಮಿಣೀದೇವಿಯರು ಸತ್ಯಭಾಮಾದೇವಿಯರಿಂದ ಒಡಗೂಡಿ ದರ್ಶನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡತಕ್ಕಂಥವನಾಗಿದ್ದಾನೆ. ಇಂಥ ಸ್ವಾಮಿಯನ್ನು ನಾವು ಏನಂತ ಚಿಂತನೆ ಮಾಡಬೇಕು? ಎಲ್ಲರೊಳಗೆ ತಾನಿಪ್ಪ, ತನ್ನಲ್ಲಿ ಎಲ್ಲರನ್ನೂ ಧರಿಸಿಹನು, ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ ಜಗನ್ನಾಥ ವಿಠ್ಠಲ ಸ್ವಲ್ಲಲಾಲಿಸಿ ಕಂಬದಿಂದಲಿ ಬಂದ ಭಕುತನಿಗೆ. ಏನಂತ ಸ್ತೋತ್ರ ಮಾಡಬೇಕು? ಎಲ್ಲರೊಳಗೆ ತಾನಿದ್ದುಕೊಂಡು ವ್ಯಾಪಾರ ಮಾಡ್ತಾನೆ. ಅಣುರೇಣು ತೃಣಕಾಷ್ಟನಾಗಿ ನಿಂತುಕೊಂಡು ವ್ಯಾಪಾರವನ್ನು ಮಾಡ್ತಾ ಎಲ್ಲರನ್ನೂ ಅನುಗ್ರಹ ಮಾಡ್ತಾ ಇದ್ದಾನೆ. ಅವನಿಲ್ಲದೆ ಹೊರತು ಯಾವೂ ನಡಿಲಿಕ್ಕೆ ತೇನ ಬಿನಾ ತೃಣಮಪಿ ನ ಚಲತಿ. ಅವನಿಲ್ಲದೆ ಯಾವ ಸೃಷ್ಟಿಯ ವ್ಯಾಪಾರವೂ ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೊಳಗೆ ತಾನಿದ್ದು ಎಲ್ಲವನ್ನೂ ಧರಿಸಿಹನು, ತಾನೇ ಹೊತ್ತುಕೊಂಡಿದ್ದಾನೆ. ನಾವೆಲ್ಲೋ ಕಡೆ ಬೇರೆ ಕಡೆ ಇದ್ದೀವಂತಲ್ಲ, ಭಗವಂತನಲ್ಲಿ ಇದ್ದುಕೊಂಡೇ ನಾವು ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಭಗವಂತ ಇದ್ದಾನೆ. ನೀ ಮಾಯೆಯೋ ನಿನ್ನೊಳು ಮಾಯವು, ಸಬಿಯು ಸಕ್ಕರೆಯೊಳಗೋ ಸಕ್ಕರೆಯು ಸಬಿಯೊಳಗೋ. ಕನಕದಾಸರು ಹೇಳಿದಂತೆ ಸಕ್ಕರೆ ಸಬಿವೆರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ ಅಂತ ಒಂದೊಂದು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಭಗವಂತನಲ್ಲಿ ನಾವಿದ್ದೀವಿ, ನಮ್ಮಲ್ಲಿ ಪರಮಾತ್ಮ ಇದ್ದಾನೆ. ಜೀವಾಂತರ್ಗತ ಜೀವನಿಯಾಮಕ ಜೀವ ವಿಲಕ್ಷಣ ಜೀವನದ, ಜೀವನದೊಳಗೆ ಇದ್ದುಕೊಂಡು ದೇಹಾಂತರ್ಯಾಮಿಯಾಗಿದ್ದುಕೊಂಡು ಜೀವಾಂತರ್ಯಾಮಿಯಾಗಿದ್ದುಕೊಂಡು ವ್ಯಾಪಾರವನ್ನು ಮಾಡ್ತಾನೆ. ದೇವರಿದ್ದಾನೆ ಅಂತನ್ನುವರಲ್ಲೂ ಭಗವಂತ ಕೆಲಸ ಮಾಡ್ತಾನೆ, ದೇವರಿಲ್ಲ ಅಂತನ್ನುವರಲ್ಲೂ ಕೂಡ ಕೆಲಸ ಮಾಡ್ತಾನೆ. ಆದರೆ ದೇವರಿದ್ದು ಕೆಲಸ ಮಾಡ್ತಾನೆ ಎಂಬತಕ್ಕಂಥವರಿಗೆ ಸುಖ ಆಗತ್ತೆ. ದೇವರಿಲ್ಲ ನಾನೇ ದೇವರು ಎಂಬತಕ್ಕಂಥ ಹೇಳತಕ್ಕಂಥ ವ್ಯಕ್ತಿಗಳಿಗೆ ರಾವಣ ಹಿರಣ್ಯಕಶ್ಯಪ ಇತ್ಯಾದಿಗಳಿಗೆ ಏನಾಯಿತೋ ಅದರಂತೆ ಆಗತಕ್ಕಂಥದ್ದಾಗತ್ತೆ. ಅದಕ್ಕೆ ನಂಬಬೇಕು. ಭಗವಂತ ಇದ್ದಾನೆ ಎಂಬತಕ್ಕಂಥ ನಂಬಿದವರಿಗೆ ಸುಖ ಉಂಟು, ನಂಬಲಾರದವರಿಗೆ ದುಃಖ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಎಲ್ಲರೊಳಗೆ ತಾನಿದ್ದು ಎಲ್ಲವನ್ನು ಧರಿಸಿಹನು, ಅಪ್ರತಿಮಲ್ಲ. ಇಡೀ ಜಗತ್ತು ಒಂದಾಗಿ ರಾಕ್ಷಸರು, ದೈತ್ಯರು, ಜೀವರಾಶಿಗಳು, ಎಲ್ಲ ಪ್ರಾಣಿಗಳು, ಸೃಷ್ಟಿಯಾದ ಪ್ರಾಣಿಗಳು, ಸೃಷ್ಟಿಯಾಗದೇ ಇದ್ದ ಪ್ರಾಣಿಗಳು, ಸೃಷ್ಟಿಯಾಗಿ ಹೋದಂಥ ಪ್ರಾಣಿಗಳು ಎಲ್ಲವೂ ಸೇರಿಕೊಂಡು ಏಕಕಾಲದಲ್ಲಿ ಭಗವಂತನ ಮೇಲೆ ಯುದ್ಧಕ್ಕೆ ಹೋದರೂ ಕೂಡ ಭಗವಂತನ ತಲೆಯ ಕೂದಲಿನ ತುದಿ ಅಳ್ಳಾಡಿಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವನು ಸರ್ವಸ್ವಾಮಿ, ಜಗತ್ತಿನ ಒಡೆಯ ಎಂಬತಕ್ಕಂಥ, ಅದಕ್ಕೆ ಸರ್ವಭೂಪಾಲ, ಇಡೀ ಜಗತ್ತಿನ ಸ್ವಾಮಿ, ಜಗತ್ತಿನ ಒಡೆತನ ಎಂಬತಕ್ಕಂಥದ್ದು ಅವನಲ್ಲಿ ಉಂಟು. ಅದಕ್ಕೆ ಎಲ್ಲವನ್ನು ಧರಿಸಿಹನು, ಅಪ್ರತಿಮಲ್ಲ ಅಂತ ಹೇಳಿದರು. ಇವನಷ್ಟು ಶಕ್ತಿ ಸಾಮರ್ಥ್ಯ ಇನ್ಯಾವ ದೇವರಿರಲಿಕ್ಕೆ ಸಾಧ್ಯ ಇಲ್ಲ. ಅಪ್ರತಿಮಲ್ಲ ಮನ್ಮಥ ಜನಕ, ಎಷ್ಟು ಸುಂದರ ಅಂತನ್ನೋದಕ್ಕೆ ಧೀರ ಮಾನಸ ಪೂರ್ಣಚಂದ್ರ ಸಮಾನ ಅಚ್ಯುತ ಮಾನಮಾ ದ್ವಾರಕೋಪಮರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಏನು ರೂಪಗಳು ನಾವು ನೋಡ್ತೀವೋ, ಶ್ರೀರಂಗದಲ್ಲಿ ಉಡುಪಿ ಕೃಷ್ಣನನ್ನು ನೋಡ್ತೀವಿ, ದ್ವಾರಕಾದಲ್ಲಿ ಕೃಷ್ಣನನ್ನು ನೋಡ್ತೀವಿ. ಅನಂತ ರೂಪಗಳಿಂದ ಭಗವಂತ ಇಡೀ ಜಗತ್ತನ್ನು ಉದ್ಧಾರ ಮಾಡುತ್ತಾನೆ. ಸ್ವಯಂ ವ್ಯಕ್ತ ಸ್ಥಳ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಅದರಲ್ಲಿ ಪ್ರಪ್ರಥಮ ಮೊದಲು ಅಂತಂದರೆ ಅದು ಶ್ರೀನಿವಾಸ, ವೈಕುಂಠ ಸ್ಥಿತನಾದ, ಅಂದರೆ ವೈಕುಂಠ ಸದೃಶವಾದ ತಿರುಪತಿ ತಿರುಮಲಿ ದೇವಸ್ಥಾನದಲ್ಲಿ ನೆಲೆಸಿರುವಂಥ ಶ್ರೀನಿವಾಸನ ವೈಭವದ ಮುಂದೆ ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ರೂಪದ ದರ್ಶನವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ತಾನೇ ಇದ್ದುಕೊಂಡು ವ್ಯಾಪಾರ ಮಾಡುತ್ತಾನೆ. ಆದರೆ ದಕ್ಷಿಣ ಭಾರತ ಇಡೀ ಕ್ಷೇತ್ರ ಯಾತ್ರೆ ಅಂತ ಕರೀತಾರೆ. ಉತ್ತರ ಭಾರತ ಯಾತ್ರೆ ದ್ರವರೂಪದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಮುಂತಾದ ನದಿ ರೂಪದಲ್ಲಿ ದ್ರವರೂಪದಿಂದ ನೀರಾಗಿ ಅಲ್ಲಿ ಪರಮಾನುಗ್ರಹ ಮಾಡುತ್ತಾನೆ. ಉತ್ತರ ಭಾರತದಲ್ಲಿ ನಾವು ದೇವರನ್ನು ಭವ್ಯ ರೂಪದಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾವು ಬದರಿ ಕ್ಷೇತ್ರಕ್ಕೆ ಹೋಗಲಿ ಇಷ್ಟು ಭವ್ಯ ರೂಪದಿಂದ ಶ್ರೀಹರಿ ದರ್ಶನವನ್ನು ಕೊಡಲಿಕ್ಕಿಲ್ಲ. ಆದರೆ ಪರಮಾತ್ಮ ಅಲ್ಲಿದ್ದಾನೋ ಅಂದರೆ ಅವಶ್ಯವಾಗಿ ಇದ್ದಾನೆ. ಅಲ್ಲಿ ದ್ರವರೂಪದಿಂದ ಇದ್ದುಕೊಂಡು ವ್ಯಾಪಾರವನ್ನು ಮಾಡತಕ್ಕಂಥ ಅವನಾಗ್ತಾನೆ. ದ್ರವನಾಗಿದ್ದುಕೊಂಡು ಅಂದರೆ
ತನ್ನ ಗಂಗಾಜಲ ತನ್ನ ಪಾದದಿಂದ ಉದ್ಭವಿಸಿದಂಥ ಗಂಗೆಯಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ಪವಿತ್ರೀಗೊಳಿಸ್ತಕ್ಕಂಥ ಅವನಾಗ್ತಾನೆ. ಈ ಎರಡು ರೂಪದಕ್ಕಿಂತಲೂ ಮುಖ್ಯವಾದ ರೂಪ ಇನ್ನೊಂದು ಯಾವುದು ಉಂಟು ಅಂದರೆ ಅಕ್ಷರಸ್ಥನಾಗಿದ್ದುಕೊಂಡು ಸರ್ವೋತ್ತಮ ಅಂತ ಏನು ಹೇಳ್ತದಲ್ಲ, ವೇದ ಶಾಸ್ತ್ರ ಪುರಾಣಾದಿಗಳನ್ನು ಹಿಡಿದುಕೊಂಡು ಎಲ್ಲ ಅಕ್ಷರಗಳಲ್ಲಿದ್ದುಕೊಂಡು ಭಗವಂತ ವ್ಯಾಪಾರ ಮಾಡ್ತಾನೆ. ಆ ಜ್ಞಾನ ಅಂಬತಕ್ಕಂಥದ್ದು ಅತ್ಯಂತ ಅದ್ಭುತ. ಮನಸ್ಸಿನಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳಿಸಿಕೊಡುವುದೇನದಲ್ಲ. ಮನವನಿತ್ತರೆ ತನ್ನ ನೀವನು ತನುವದಂಡಿಸಿ ದಿನದಿ ಸಾಧನವ ಮಾಳ್ಪರ್ಗಿತ್ತಪನು ಸ್ವರ್ಗಾಭಿ ಭೋಗಗಳ ತಿಳಿದು ಭಗವಂತನನ್ನ ಧ್ಯಾನ ಮಾಡತಕ್ಕಂಥದ್ದೇನದಲ್ಲ. ಕೃತೇ ಋಷಭಾದ್ರಿಂಬಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ವೆಂಕಟಾಚಲಂ. ಏನು ದೇವರ ಗೋಪುರದ ದರ್ಶನ, ಗುಡಿಯ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯವಾದ ದರ್ಶನ ಅಲ್ಲ. ಗೋಪುರ ದರ್ಶನ, ದೇವರ ದರ್ಶನ ಬಹಳ ಸುಖವನ್ನು ಕೊಡತಕ್ಕಂಥದ್ದು. ಕೃತಯುಗದಲ್ಲಿ ವೃಷಭಾದ್ರಿ ಎಂಬುದಾಗಿ ಕರೆದರು. ತ್ರೇತಾಯಾಂ ಅಂಜನಾಚಲಂ, ತ್ರೇತಾಯುಗದಲ್ಲಿ ಅಂಜನಾಚಲ ಎಂಬುದಾಗಿ ಕರೀತಾ ಇದ್ದಾರೆ. ದ್ವಾಪರೇ ಶೇಷಶೈಲೇತಿ, ಶೇಷಾಚಲ ಎಂಬುದಾಗಿ ದ್ವಾಪರಯುಗದಲ್ಲಿ ಈ ಕ್ಷೇತ್ರವನ್ನು ಕರೆದರು. ಕಲೌ ವೆಂಕಟಾಚಲಂ, ವೇಂ ಅಂತಂದರೆ ಪಾಪಗಳನ್ನು ಕಟತೇ ನಾಶಯತಿ. ದೇವರ ಸ್ಮರಣೆ ಮಾಡಿದರೆ ಸಾಕು, ವೆಂಕಟಾಚಲ ಪರ್ವತದ ಸ್ಮರಣೆ ಮಾಡಿದರೆ ಸಾಕು, ವೆಂಕಟೇಶನನ್ನು ನೋಡುವುದು ಭಾಗ್ಯ ಪರಮಾತ್ಮ ಕರುಣಿಸ್ತಕ್ಕಂಥವನಾಗ್ತಾನೆ. ಸ್ಮರಣೆ ಮಾತ್ರೆಯಿಂದಲೇ ಎಲ್ಲ ದುರಿತಗಳು ದೂರಾಗತಕ್ಕಂಥದ್ದಾಗಿದೆ. ಅದಕ್ಕೆ ಜ್ಞಾನಿಗಳು ಹೇಳಿದರು, ತಿಳಿಯದೋ ನಿನ್ನ ತಿರುಪತಿಯ ವೆಂಕಟ. ಹೆಂಗಿದ್ದಾನೆ? ಪೊಳೆಬ ನೀರಲು ಗೆಲಬ ಮೋರೆಯ ನೆಲಬ ನೋಡಲು ಸುಳಿವ ಕಂಬಬಿ ಇಳಿಬ ನಳಿಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದಿ ಬಹು ಹವಣಿಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಯಾವ ದೇವರನ್ನು ನೋಡುವ ಭಾಗ್ಯ, ಅವನನ್ನು ಕೊಂಡಾಡತಕ್ಕಂಥ ಭಾಗ್ಯ ಏನದಲ್ಲ, ಅದು ಕೋಟಿ ಕೋಟಿ ಜನ್ಮ ಇದ್ದರೆ ಮಾತ್ರ, ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಉಂಟು. ದೇವರ ಸ್ತೋತ್ರವನ್ನು ಮಾಡಿ ನಾವು ದೇವರ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಭೂಲೋಕದಲ್ಲಿ ನಾವೇನಾದರೂ ದೇವರನ್ನು ನೋಡಬೇಕು ಅಂತಾದರೆ ಅದು ವೆಂಕಟಾಚಲಕ್ಕೆ, ತಿರುಪತಿ ಕ್ಷೇತ್ರಕ್ಕೆ ಬರಬೇಕು. ಇಷ್ಟು ಸುಂದರ ರೂಪದಿಂದ ನಮಗೆಲ್ಲೂ ದೇವರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೇಗಿದ್ದಾನೆ ಪರಮಾತ್ಮ? ಶ್ರೀ ಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈವರದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಕ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠ್ಠಲ ಈ ಮಹಿಯೊಳವತರಿಸಿ ಸಲಹಿದ ಸಕಲ ಸುಜನರನು. ಹೇಗಿದ್ದಾನೆ ಸ್ವಾಮಿ? ಶ್ರೀ ಮನೋಹರ, ನೋಡಲಿಕ್ಕೆ ಅತ್ಯಂತ ಸುಂದರವಾದ ರೂಪ. ನೋಡ್ರಿ, ಒಂದು ಸರಿ ಆ ಬಕಪಕ್ಷಿಯನ್ನು ಹಿಡ್ಕೊಂಡು ಅದನ್ನು ಸಂಹಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟು ಮನೋಹರವಾದ ರೂಪದಿಂದ ಸ್ವಾಮಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಶ್ರೀ ಮನೋಹರ ಶಮಲ ವರ್ಜಿತ, ಯಾವ ದೋಷ ಅಂಬತಕ್ಕಂಥದ್ದು ದೇವರಲ್ಲಿ ಇಲ್ಲ, ಕಲ್ಮಶ ಇಲ್ಲ. ಭಕ್ತರನ್ನು ಉದ್ಧಾರ ಮಾಡುವುದರಲ್ಲಿ ಇವನು ಅಗ್ರಗಣ್ಯ. ಇಷ್ಟು ಅನುಗ್ರಹ ಮಾಡುವಂಥ ದೇವರು ಇನ್ಯಾವ ಜಗತ್ತಿನಲ್ಲೂ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಮಿತಪ್ರದ, ಬೇಕಾದ ಇಚ್ಛೆಗಳನ್ನು ಪೂರ್ತಿ ಮಾಡತಕ್ಕಂಥ ಸ್ವಾಮಿ. ಕೈವರದಳ ಶ್ಯಾಮ ಶಮಲ, ಕೆನ್ನೈದಿಲಿಯ ರೂಪದಿಂದ ಇರತಕ್ಕಂಥ ಆ ಸುಂದರವಾದ ಕಮಲದ ಪುಷ್ಪದಂತೆ ಸುಂದರವಾದ ದೇಹವುಳ್ಳವನು. ಶರಣ್ಯ ಶಾಶ್ವತ, ಯಾವ ಕಾಲದಲ್ಲೂ ಇವನಿಗೆ ಚ್ಯುತಿ ಇಲ್ಲ. ಪರಮಾತ್ಮನಿಗೆ ಒಂದೆರಡು ಮಾತುಗಳಿಂದ ಭಗವಂತನನ್ನು ಕೇಳಿದರೆ
ಪರಮಾತ್ಮನು ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ನೀ ಎಂದು ಹುಟ್ಟಿದಿ ಅಂತ ನಾವೇನಾದರೂ ದೇವರನ್ನು ಕೇಳಿದರೆ ಅವನಿಗೆ ಡೇಟ್ ಆಫ್ ಬರ್ತ್ ಎಂಬತಕ್ಕಂಥದ್ದು ಇಲ್ಲ. ಅವನಿಗೆ ಎಂದು ನಾಶ ಅಂತ ಕೇಳಿದರೆ ಅವನಿಗೆ ನಾಶ ಇಲ್ಲ. ಯಾವನು ಹುಟ್ಟಿಲ್ಲವೋ ಅವನಿಗೆ ನಾಶನೇ ಇರೋದಿಲ್ಲ. ಹಾಗಾದರೆ ಅನಾದ್ಯನಂತ ಕಾಲದಿಂದ ಏಕೈಕ ಸ್ವಾಮಿ ಇದ್ದಾನೆ ಅಂತಂದರೆ ಅದು ತಿರುಪತಿಯ ಶ್ರೀನಿವಾಸ. ಅದಕ್ಕೆ ಶಾಶ್ವತ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಕ, ದೇವತೆಗಳಿಗೂ ಮತ್ತು ದೈತ್ಯರಿಗೂ ಸಖನಾಗಿದ್ದಾನೆ. ಆ ಸಖ ಎಂಬತಕ್ಕಂಥದ್ದು ದೇವರನ್ನು ದ್ವೇಷ ಮಾಡೋರಿಗೆ ಮಾತ್ರ ಕೊಂದಿದ್ದಾನಷ್ಟೇ ಹೊರತು ಪ್ರಹ್ಲಾದರಾಜರಂಥ ವ್ಯಕ್ತಿಗಳಿಗೆ, ಬಲಿಚಕ್ರವರ್ತಿಯಂಥ ವ್ಯಕ್ತಿಗಳಿಗೆ, ಅವರೂ ದೈತ್ಯ ಕುಲದಲ್ಲೇ ಹುಟ್ಟಿದವರಾಗಿದ್ದರೂ ಕೂಡ ಭಗವಂತ ಅವರಿಗೆ ಅನುಗ್ರಹ ಮಾಡತಕ್ಕಂಥವನಾಗಿದ್ದಾನೆ. ಸಾಮ ಸನ್ನುತ, ಸಾಮ ಅಂತಂದರೆ ವೇದ, ಅಂಥ ಅನಂತ ವೇದ ಪ್ರತಿಪಾದ್ಯನಾಗಿದ್ದಾನೆ. ಅನಂತ ವೇದಗಳನ್ನು ದೇವರನ್ನೇ ಕುರಿತು ಹೇಳ್ತಾವೆ. ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ, ಮನವೇ ನಾರಾಯಣನ ನೆನೆ. ವೇದಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡಿದರೆ ಭಗವಂತ ಬೇಗ ನಮಗೆ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ನೋಡಿ ಎಷ್ಟು ಸುಂದರವಾಗಿ, ಅವರಿಗಿನ್ನೇನು ಗೊತ್ತಿಲ್ಲ, ಭಗವಂತ ಒಬ್ಬನು ಸರ್ವೋತ್ತಮ ಇದ್ದಾನೆ ಎಂಬುದಾಗಿ ತಿಳಿದು ಎಷ್ಟು ಸುಂದರವಾಗಿ ದೇವರನ್ನು ಸ್ತೋತ್ರ ಮಾಡಿತಾ ಕುಣಿತಾ ಇದ್ದಾರೆ. ಹೇಗೆ ಅಂತಂದರೆ ಜ್ಞಾನಿಗಳು ಹಾಗೆ ಹೇಳುತ್ತಾರೆ, ಪರಮಾತ್ಮನನ್ನು ಒಲಿಸಬೇಕು ಅಂತಾದರೆ ಏನೇನು ಬೇಡ, ನಾವು ಮನಸ್ಸು ಕೊಟ್ಟು ದೇವರು ನೀ ಸರ್ವೋತ್ತಮ ಇದ್ದೀ, ಅನಂತ ಕಲ್ಯಾಣ ಗುಣಪರಿಪೂರ್ಣನಿದ್ದೀ ಎಂಬುದಾಗಿ ತಿಳಿದು ನೋಡಿ ಎಷ್ಟು ಸುಂದರವಾದ ರೀತಿಯಲ್ಲಿ ನೃತ್ಯ ಮಾಡಿ ದೇವರ ಮುಂದುಗಡೆ ಹಾಡಿ ಆ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ಮೆಚ್ಚತಕ್ಕಂಥವನಾಗ್ತಾನೆ. ಇತ್ತ ಪಕ್ಕದಲ್ಲಿ ಸತ್ಯಭಾಮಾದೇವಿಯರು, ಅತ್ತ ಪಕ್ಕದಲ್ಲಿ ರುಕ್ಮಿಣೀದೇವಿಯರು, ಮಧ್ಯದಲ್ಲಿ ಸಾಕ್ಷಾತ್ ಶ್ರೀನಿವಾಸ ಕೃಷ್ಣ ರೂಪದಿಂದ ದರ್ಶನವನ್ನು ಸರ್ವಭೂಪಾಲ ಇಡೀ ಜಗತ್ತಿನ ಒಡೆಯ ನಾನೇ ಎಂಬುದಾಗಿ ಸಾರುವ ರೀತಿಯಲ್ಲಿ ಪರಮಾತ್ಮ ನಮಗೆ ಕಂಗೊಳಿಸ್ತಕ್ಕಂಥವನಾಗಿದ್ದಾನೆ. ಇಂಥ ರೂಪದಿಂದ ನಾವು ಚಿಂತನೆ ಮಾಡ್ತಾ ಸಾಮ ಸನ್ನುತ ಸಕಲ ಗುಣಗಣ ಧಾಮ, ಅನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬುದಾಗಿ ಹೇಳುವುದುಂಟು. ಭಗವಂತನಲ್ಲಿ ಎಲ್ಲ ಅನಂತ ಗುಣಗಳು, ಸುಂದರವಾದ ಅನಂತ ಗುಣಗಳಿದೆ. ಅವನಲ್ಲಿ ದೋಷ ಎಂಬತಕ್ಕಂಥದ್ದು ಲವಲೇಶ ಅವನಲ್ಲಿ ಇಲ್ಲ. ಅಂಥ ದೋಷರಹಿತನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿರತಕ್ಕಂಥ ಸಾಕ್ಷಾತ್ ಶ್ರೀಹರಿ ಅವನು ಯಾರು ಅಂದರೆ ಜಗನ್ನಾಥ, ಇಡೀ ಜಗತ್ತಿಗೆ ಒಡೆಯ ಜಗನ್ನಾಥ ವಿಠ್ಠಲ. ಈ ಮಹಿಯೊಳವತರಿಸಿ ಶ್ರೀನಿವಾಸನಾಗಿ ಅವತರಿಸಿ ಸಲಹಿದ ಸಕಲ ಸುಜನರನು, ಭಕ್ತರ ಉದ್ಧಾರಕ್ಕಾಗಿ ವೈಕುಂಠ ಲೋಕದಲ್ಲಿದ್ದು ಬೇಸರಿಕೆ ಬಂತು ಅಂತ ಬಂದವನಲ್ಲ ಇವ. ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಭೂಮಿಗೆ ಧರೆಗಿಳಿದು ಬಂದಿರತಕ್ಕಂಥ ಸ್ವಾಮಿ. ಲಕ್ಷ್ಮೀದೇವಿಯನ್ನೂ ತಾನು ಕಳಿಸಿಕೊಡ್ತಾನೆ. ಯಾಕಂದರೆ ಅನೇಕರ ಒಂದು ಬೇಡಿಕೆಗಳನ್ನು ಪೂರ್ತಿ ಮಾಡಬೇಕಾಗಿದೆ ಶ್ರೀನಿವಾಸನಿಗೆ. ತಾನು ಕೃಷ್ಣನಾಗಿದ್ದಾಗ ತನ್ನ ತಾಯಿಯಾಗಿರತಕ್ಕಂಥ ಯಶೋಧಾದೇವಿಯರಿಗೆ ಮಾತು ಕೊಟ್ಟಿದ್ದ, ನಿನ್ನ ಕೈಯಿಂದಲೇ ಉತ್ಸವ ನಡೆಸಿಕೊಂಡು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೀನೇ ಮಾಡಬೇಕು ನನ್ನ ಲಗ್ನ ಅಂತಂತ ಹೇಳಿ ಆಕೆಗೆ ಕೊಟ್ಟಿದ್ದ. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಸಾಕ್ಷಾತ್ ರಾಮಚಂದ್ರ ದೇವರು ಹೆಂಡತಿಗೆ ಮಾತು ಕೊಟ್ಟಿದ್ದರು, ನೀನೇನು ತಾಮ್ ಅಂಗೀಕರೋತು ಗೋವಿಂದ ವಿವಾಹ ವಿಧಿಪೂರ್ವಕಂ ಎಂಬುದಾಗಿ ಏನು ಸೀತಾದೇವಿಯರು ಪ್ರಾರ್ಥನಾ ಮಾಡಿಕೊಂಡಿದ್ದರು. ಪಾಪ ನನ್ನ ದುಃಖವನ್ನೆಲ್ಲ ಈಕೆ ತೆಗೆದುಕೊಂಡಿದ್ದಾಳೆ, ಈ ಹುಡುಗಿ ಪಾಪ ಇವಳನ್ನು ಮದುವೆ ಆಗರಿ ನೀವು ಎಂಬುದಾಗಿ ಹೇಳಿ ವೇದವತಿಯನ್ನು ತೋರಿಸಿ ಹೇಳಿದ್ಲೋ, ಆ ವೇದವತಿಯೇ ಇವತ್ತು ಪದ್ಮಾವತಿಯಾಗಿರ್ತಕ್ಕಂಥವಳಾಗಿದ್ದಾಳೆ. ಅಂಥ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳಿಕ್ಕಾಗಿ ತನ್ನ ಹೆಂಡತಿಗೆ ಕೊಟ್ಟ ಮಾತು, ಸೀತಾದೇವಿಯರಿಗೆ ಕೊಟ್ಟ ಮಾತನ್ನು ನಡೆಸಲಿಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಅನೇಕ ಋಷಿಗಳ ಉದ್ಧಾರ ಎಂಬತಕ್ಕಂಥದ್ದು ಆಗಬೇಕಾಗಿದೆ, ಅನೇಕ ಭಕ್ತರ ಉದ್ಧಾರ ಎಂಬತಕ್ಕಂಥದ್ದು ಕಲಿಯುಗದಲ್ಲಿ ಆಗಬೇಕಾಗಿದೆ. ಅದಕ್ಕೋಸ್ಕರ ಕಲಿ ಮತ್ತು ದ್ವಾಪರದ ಯುಗದ ಅಂತ್ಯ, ಕಲಿಯುಗದ ಪ್ರಾರಂಭದ ದಶದಲ್ಲಿ ಶ್ರೀಹರಿ ಬಂದು ಇಲ್ಲಿ ನೆಲೆಸ್ತಕ್ಕಂಥವನಾಗಿದ್ದಾನೆ. ಇಂಥ ಮನೋಹರವಾದ ರೂಪದಿಂದ ಈಗ ದರ್ಶನವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ಇಂಥ ಪರಮಾತ್ಮನ ದರ್ಶನ ಮಾಡೋದು ಕೋಟಿ ಕೋಟಿ ಜನ್ಮದ ಪುಣ್ಯ ಎಂಬುದಾಗಿ ತಿಳಿದು ದರ್ಶನವನ್ನು ಮಾಡಿ ಮನೆಯಲ್ಲೇ ಕೂತುಕೊಂಡು ಹರೇ ಶ್ರೀನಿವಾಸ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ, ಹರಿ
ಗೋವಿಂದ ಮುಕುಂದ ಪರತರ ಪರಮಾನಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮಂದರಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ಮಂದರಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಗೋವಿಂದ ಪೂರ್ವ ನಾರಾಯಣ ನಾರಾಯಣ ಗೋವಿಂದ. ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ. ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ನಾರಾಯಣ ನಾರಾಯಣ ಗೋವಿಂದ ವರಾಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನೆಲ್ಲ ಕೊಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನೆಲ್ಲ ಕೊಂದ. ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ. ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ. ನಾರಾಯಣ ನಾರಾಯಣ ಗೋವಿಂದ ರಾಮ ನಾರಾಯಣ ನಾರಾಯಣ
ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ. ಹರೇ ಶ್ರೀನಿವಾಸ. ಯಾವ ಶ್ರೀನಿವಾಸ ಕಲ್ಯಾಣ ನಮಗೆ ಅತ್ಯಂತ ಮನಸ್ಸಿಗೆ ಬರುವ ಒಂದು ವಿಚಾರವನ್ನು ರಾಜ ಆಕಾಶರಾಜ ಒಂದು ಮಾತನ್ನು ಹೇಳುತ್ತಾನೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಇದೇ ಪ್ರಧಾನವಾದ ಮದುವೆಯ ಮಾಡಿಕೊಂಡು ನಿಂತ ಸ್ಥಳ ಇದು. ಶ್ರೀನಿವಾಸ ಮಂಗಾಪುರ ಅಂತ ಕರೀತಾರೆ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಾಯ ಮೂರ್ತಯೇ. ಸಚ್ಚಿದಾನಂದ ವಿಗ್ರಹನಾಗಿರ್ತಕ್ಕಂಥ ಶ್ರೀಹರಿಯನ್ನು ಕುರಿತು ಏನಂತ ನಾನು ಬರೀಬೇಕು ಎಂಬುದೇ ನನಗೆ ಅರ್ಥ ಆಗೋದಿಲ್ಲ ಅಂತ ಬೃಹಸ್ಪತ್ಯಾಚಾರ್ಯರಲ್ಲಿ ಒಂದು ಮಾತನ್ನೇ ಹೇಳ್ತಾನೆ. ಯಾಕೆಂದರೆ ಇವ ಎಂಥ ದೊಡ್ಡ ವ್ಯಕ್ತಿ, ಇವನಿಗೆ ನಾನು ಮದುವೆ ಮಾಡಿ ಮಗಳನ್ನು ಕೊಡ್ತೀನಿ ಅಂದರೆ ಸುಮ್ಮನೆ ಕೊಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಇವನ ಚರಿತ್ರೆ ಬಹಳ ದೊಡ್ಡದು. ಇಂಥ ದೇವರನ್ನು ನಾವು ಏನಂತ ಧ್ಯಾನ ಮಾಡಲಿ, ಏನಂತ ಸ್ತೋತ್ರ ಮಾಡಲಿ ಅಂತ ಆಕಾಶರಾಜನೇ ಮದುವೆ ಮಾಡಿ ಕೊಡ್ತಕ್ಕಂಥ ಆಕಾಶರಾಜನಿಗೆ ದಿಗ್ಗಸನಾಗತ್ತಂತೆ. ಏನಂತ ಬರೀಬೇಕು ಅರ್ಥ ಆಗೋದಿಲ್ಲ. ನಾನು ಈ ಪತ್ರಿಕೆಯನ್ನು ಬರಿತಾ ಇದ್ದೀನಿ. ಚೈತ್ರ ಮಾಸದ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ದೇವರ ದರ್ಶನ ಮಾಡಿ ದೇವರಿಗೆ ಆರತಿ ನಡೀತಾ ಇದೆ. ಹರೇ ಶ್ರೀನಿವಾಸ ಅಂತ ಹೇಳ್ರಿ ಮನೆಯಲ್ಲಿ. ಸರ್ವೋತ್ತಮನಾಗಿರ್ತಕ್ಕಂಥ ನಾರಾಯಣ, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣ, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀನಿವಾಸ, ಹರೇ ಶ್ರೀನಿವಾಸ ಪರಮಾತ್ಮನ ದರ್ಶನವನ್ನು ಮಾಡಿ ಮುಕ್ತರಾಗೋಣ. ಇವನ ದರ್ಶನ ಮತ್ತು ಸ್ಮರಣೆಯಿಂದ ನಾವು ಪುನೀತರಾಗಿ ಅವನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥವರಾಗೋಣ. ಇವನ ಚರಿತ್ರೆ ಭಾರಿ ಅದ್ಭುತವಾದ ಚರಿತ್ರೆ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈಬರದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಸಿ ಉಳಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಭುವನ ಪಾವನ ಚರಿತ. ಇವನ ಚರಿತ್ರೆ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಇಡೀ ಜಗತ್ತನ್ನು ಪವಿತ್ರೀಗೊಳಿಸ್ತಕ್ಕಂಥ ಒಂದು ಶ್ರವಣ ಮಾತ್ರದಿಂದಲೇ ಪವಿತ್ರವನ್ನಾಗಿ ಮಾಡತಕ್ಕಂಥ ಶಕ್ತಿ ಭಗವಂತನ ಶ್ರವಣ ಮಾತ್ರದಿಂದಲೇ, ಅವನ ಕೀರ್ತನ ಮಾಡೋಣದ್ರಿಂದಲೇ ಇಡೀ ಜಗತ್ತನ್ನು ಪವಿತ್ರೀಗೊಳಿಸ್ತಕ್ಕಂಥವನಾಗ್ತಾನೆ. ಶ್ರವಣ ಕೀರ್ತನ ಪಾಪನಾಶನ, ನಾವು ಮಾಡಿದ ಎಲ್ಲ ಪಾಪಗಳು ದೂರ ಆಗತಕ್ಕಂಥದ್ದಾಗತ್ತೆ. ಕವಿಭಿರೀಡಿತ ಕೈಬರದಳ ಶ್ಯಾಮ ನಿಸ್ಸೀಮ. ಯಾವ ಬ್ರಹ್ಮಾದಿ ದೇವತೆಗಳಿಗೂ ಸ್ತುತಿಗೆ ನಿಲುಕದೇ ಇರತಕ್ಕಂಥ ವ್ಯಕ್ತಿ ಅಂದರೆ ಶ್ರೀನಿವಾಸ. ಆ ಬ್ರಹ್ಮದೇವರೇ ಇವತ್ತು ಬ್ರಹ್ಮೋತ್ಸವವನ್ನು ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿ ಬ್ರಹ್ಮೋತ್ಸವ. ಯಾರಿಗೆ ಮದುವೆ ಮಕ್ಕಳಿಗಾಗಿಲ್ಲವೋ ಒಂದು ಸಾರಿ ಈ ದೇವರ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಒಳ್ಳೆ ಅವರಿಗೆ ಮದುವೆ ಎಂಬತಕ್ಕಂಥ ಭಾಗ್ಯ ಭಗವಂತ ಕರುಣಿಸ್ತಕ್ಕಂಥವನಾಗ್ತಾನೆ. ಕವಿಭಿರೀಡಿತ ಕೈಬರದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧಮನ ಮೋಹಿಸಿ ಕೆಡಸಿ ಉಳಸಿದ. ಯಾವ ರುದ್ರದೇವರಿಗೂ ನಿಯಾಮಕನಾಗಿರ್ತಕ್ಕಂಥ ವ್ಯಕ್ತಿ ಹಿಂದಕ್ಕೆ ಮೋಹಿನೀ ರೂಪವನ್ನು ತೋರಿಸಿ, ಆ ಮೋಹಿನೀ ರೂಪದಿಂದ ನಾನು ಮನೋನಿಯಾಮಕ, ನನ್ನನ್ನು ಮನಸ್ಸು ಕೆಡಿಸೋದು ಯಾರ ಕಡೆಯಿಂದೂ ಸಾಧ್ಯ ಇಲ್ಲ ಎಂಬುದಾಗಿ ಮಹರುದ್ರದೇವರು ಅಂದಾಗ ಅಂಥ ಮೋಹಿನೀ ರೂಪವನ್ನು ತೋರಿಸಿ ಮೋಹಕ ಮಾಡಿರ್ತಕ್ಕಂಥ ರೂಪ ಅಂಬತಕ್ಕಂಥದ್ದು ನಾವು ತಿಳಿಯಬೇಕು. ಅಂಥ ಯುವತಿ ವೇಷದಿ ಗೌರಿ ಧವನೆ ಮೋಹಿಸಿ ಕೆಡಸಿ ಉಳಿಸಿದ ಇವನ ಮಾಯವ ಗೆಲುವನಾಮನು ಈ ಜಗತ್ರಯದಿ. ಈ ಜಗತ್ತಿನಲ್ಲಿ ಇವನ ಮಾಯಾ ಎಂಬತಕ್ಕಂಥದ್ದು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಸ್ತೋತ್ರವನ್ನು ಮಾಡತಕ್ಕಂಥವರಾಗ್ತಾರೆ. ಇಂಥ ದೇವರ ಅನೇಕ ರೂಪಗಳನ್ನು ನಾವು ನೋಡ್ತೀವಿ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ,
ನರಸಿಂಹಾವತಾರ, ಎಲ್ಲ ಅವತಾರಾದಿಗಳು ಭಗವಂತ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಎತ್ತಿರತಕ್ಕಂಥವನಾಗಿದ್ದಾನೆ. ಮತ್ಸ್ಯಾವತಾರದಿಂದ ಇಡೀ ವೇದವನ್ನು ನಮಗೆ ತಂದುಕೊಟ್ಟ, ಕೂರ್ಮಾವತಾರದಿಂದ ಭೂಮಿ ಎಂಬತಕ್ಕಂಥದ್ದು ಧಾರಣ ಮಾಡಿ ಜಗತ್ತನ್ನು ಉದ್ಧಾರ ಮಾಡಿ ನಮಗೆ ಅನುಗ್ರಹ ಮಾಡತಕ್ಕಂಥವನಾದ, ವರಾಹ ರೂಪದಿಂದ ದೈತ್ಯರ ದಮನವನ್ನು ಮಾಡಿ ಜಗತ್ತನ್ನು ಉದ್ಧಾರ ಮಾಡತಕ್ಕಂಥವನಾಗಿದ್ದಾನೆ. ಈ ಭೂಮಿಯನ್ನು ತಂದಿಟ್ಟವನೇ ವರಾಹ ರೂಪಿಯಾಗಿರತಕ್ಕಂಥ ಪರಮಾತ್ಮ. ದೈತ್ಯನಾದ ಹಿರಣ್ಯಾಕ್ಷ ಈ ಭೂಮಿಯನ್ನು ಕದ್ದೊಯ್ದಾಗ ಅವನನ್ನು ಕೊಂದು ಈ ಭೂಮಿಯನ್ನು ಸುಸ್ಥಿರವಾದ ರೀತಿಯಲ್ಲಿಟ್ಟಂಥ ಸ್ವಾಮಿಯೇ ಶ್ರೀನಿವಾಸ ವರಾಹ ರೂಪದಿಂದ. ಅಂಥ ವರಾಹ ರೂಪ, ಆಮೇಲೆ ನರಸಿಂಹಾವತಾರ ಎಂಬತಕ್ಕಂಥದ್ದು ಹಿರಣ್ಯಕಶ್ಯಪನ್ನ ಸಂಹಾರ ಮಾಡಿರತಕ್ಕಂಥ ರೂಪ, ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿರತಕ್ಕಂಥ ರೂಪ. ಪ್ರಹ್ಲಾದರಾಜರಿಗೆ ಸ್ತೋತ್ರವನ್ನು ಕೇಳಿ ಒಂದು ಮಾತನ್ನು ಹೇಳ್ತಾನೆ, ದೇವರಿಲ್ಲ ಎಂಬತಕ್ಕಂಥ ತಂದೆಯ ಮಾತನ್ನು ಕೇಳಿ ಕೇಳಿ ಮಗ ಒಂದು ಸ್ತೋತ್ರ ಮಾಡಿದ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಲೇಶು ಜಾತ್ಮನಃ ಅದೃಶ್ಯತಾ ತತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಎಂಬುದಾಗಿ ಸ್ತೋತ್ರವನ್ನು ಕೇಳಿದಾಗ ಕಂಬದಿಂದ ಹೊರಗೆ ಬಂದು ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡತಕ್ಕಂಥವನಾಗ್ತಾನೆ. ಯಾಕೆ ಅಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಸತ್ಯವಾದ ಮಾತು. ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ, ಅಣುರೇಣು ಇದ್ದುಕೊಂಡು ವ್ಯಾಪಾರ ಮಾಡ್ತಾನೆ. ಅನೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತೋಸ್ಯ ಜಂತೋಹೋ, ಎಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿ ನನ್ನೇನಿದ್ದಾನೆ. ಅವನಿಲ್ಲದೆ ಇರತಕ್ಕಂಥ ಸ್ಥಳ ಇಲ್ಲ, ಅವನಿಲ್ಲದೆ ವ್ಯಾಪಾರ ಇಲ್ಲ, ಅವನಿಲ್ಲ ಅಂತ ಹೇಳಿದರೆ ಯಾರಿಗೂ ಬದುಕಿಲ್ಲ. ಇಂಥ ಸ್ವಾಮಿ ಎಲ್ಲ ಕಡೆಯಲ್ಲಿದ್ದುಕೊಂಡು ವ್ಯಾಪಾರ ಮಾಡ್ತಾನೆ. ಅಂಥ ಶ್ರೀಹರಿ ಕಂಬದಲ್ಲಿದ್ದಾನೇನು ಅಂತ ಕೇಳಿದ ಕೂಡಲೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತಂದಾಗ ಹಿರಣ್ಯಕಶ್ಯಪು ಕ್ರೂರನಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಾಲಿನಿಂದ ಕಂಬವನ್ನು ಒದ್ದಾಗ ಕಂಬದಿಂದ ಪ್ರತ್ಯಕ್ಷ ಯಾಕಾದ ಅಂದರೆ ಹಿರಣ್ಯಕಶ್ಯಪು ಹೊಡೆದಿದ್ದಕ್ಕೆ ಒದ್ದಿದ್ದಕ್ಕಲ್ಲ, ಪ್ರಹ್ಲಾದರಾಜರ ಮಾತು ಸತ್ಯ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಸ್ವಾಮಿ ಕಂಬದಿಂದ ಹೊರಗೆ ಬಂದು ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಕಂಬವನ್ನು ಒಡೆದಾಗ ಎರಡು ಇಬ್ಬಾಗವಾಗಿ ಅದರಲ್ಲಿ ನರಮೃಗನಂತೆ ವ್ಯಾಪಾರವನ್ನು ಮಾಡುತ್ತಾ ಮೇಲೆ ಮಾತ್ರ ಸಿಂಹದ ರೂಪ, ಕೆಳಗೆ ನರಾಕೃತಿ, ಈ ರೀತಿಯಾದ ರೂಪವನ್ನು ತಾಳಿ ಏನು ಬ್ರಹ್ಮದೇವರು ಹಿರಣ್ಯಕಶ್ಯಪಿಗೆ ವರ ಕೊಟ್ಟಿದ್ರೋ ಅದನ್ನು ಸತ್ಯ ಮಾಡಬೇಕು. ಬ್ರಹ್ಮದೇವರ ಮಾತು ಸತ್ಯ ಮಾಡಬೇಕು, ಪ್ರಹ್ಲಾದರಾಜರ ವಾಣಿಯೂ ಸತ್ಯ ಮಾಡಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಸ್ವಾಮಿ ಹಿರಣ್ಯಕಶ್ಯಪನ್ನು ಸಂಹಾರ ಮಾಡಲಿಕ್ಕೆ, ಹಿರಣ್ಯಕಶ್ಯಪು ಕೂಡ ಜನ್ಮಾಂತರದಲ್ಲಿ ಏನೋ ಒಂದು ದೋಷ ಬಂದಿತ್ತು, ಋಷಿಗಳ ಶಾಪವಾಗಿತ್ತು. ಆ ಶಾಪವನ್ನು ಪರಿಹಾರ ಮಾಡಲಿಕ್ಕಾಗಿ ಭಗವಂತ ಅನುಗ್ರಹ ಮಾಡಿದಷ್ಟೇ ಹೊರತು ಹಿರಣ್ಯಕಶ್ಯಪು ಜಯ ಎಂಬತಕ್ಕಂಥ ಒಬ್ಬ ದೇವತೆ, ತನ್ನ ದ್ವಾರಪಾಲಕನೇ. ಆದರೆ ಜೀವದ್ವಯಾವೇಶದಿಂದ ಒಂದೇ ದೇಹದಲ್ಲಿ ಎರಡು ಜೀವಗಳು, ಒಬ್ಬ ದೈತ್ಯ ಇದ್ದ, ಒಬ್ಬ ದೇವತೆ ಇದ್ದ. ದೈತ್ಯನನ್ನು ಸಂಹಾರ ಮಾಡಿದ, ದೇವತೆಯನ್ನು ಉದ್ಧಾರ ಮಾಡತಕ್ಕಂಥವನಾಗಿದ್ದಾನೆ. ಜಯ ಎಂಬತಕ್ಕಂಥ ದೇವತೆಗೆ ಪರಮಾನುಗ್ರಹ ಮಾಡಿದ, ಹಿರಣ್ಯಕಶ್ಯಪು ಎಂಬತಕ್ಕಂಥ ದೈತ್ಯನಿಗೆ ಸಂಹಾರ ಮಾಡಿ ಅವನ ಲೋಕಕ್ಕೆ ಅವನನ್ನು ಕಳಿಸಿಕೊಡ್ತಕ್ಕಂಥವನಾಗ್ತಾನೆ. ಆ ರೂಪ ನರಸಿಂಹದೇವರ ರೂಪ ಎಂಬುದಾಗಿ ತಿಳಿಯಬೇಕು. ಅಂತಹ ಭಾರ್ಗವ ತದನಂತರದಲ್ಲಿ ಭಾರ್ಗವ ರೂಪ. ಯಾವ ಭಾರ್ಗವ ರೂಪ ಅಂತಂದರೆ ನಾವು ಧರ್ಮವನ್ನು ಮರೆತಾಗ, ಧರ್ಮದ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡಾಗ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದ ರೂಪ ಅಂತಂತಂದರೆ ಯಾವ ಭಾರ್ಗವ ರೂಪ, ಪರಶುರಾಮ ರೂಪ ಎಂಬುದಾಗಿ ತಿಳಿಯಬೇಕು. ಅದಾದ ನಂತರದಲ್ಲಿ ರಾಮಾವತಾರ ಅತ್ಯಂತ ಅದ್ಭುತವಾದ ರೂಪ ಅಂತಂದರೆ ರಾಮನ ರೂಪ. ಬಹಳ ಸುಂದರವಾದಂಥ ವ್ಯಕ್ತಿತ್ವದ ಒಂದು ವಿಚಾರ. ಮತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಶಿಕ್ಷಣ ಮಾಡುವ ವಿಚಾರದಲ್ಲಿ ಎಂದೂ ಭಗವಂತನ ರೂಪದಲ್ಲಿ, ರಾಮನ ರೂಪದಲ್ಲಿ ಹೆಚ್ಚು ಮಾತಿಲ್ಲ. ಎಲ್ಲ ಕೃತಿಯಿಂದಲೇ ತಾಯಿಯ ತಂದೆಯ ಮಾತುಗಳನ್ನು ಯಾವ ರೀತಿಯಾಗಿ ಕೇಳಬೇಕು, ಅಣ್ಣ ತಮ್ಮಂದರನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅದನ್ನು ತಿಳಿಸಿದಂಥ ರೂಪ. ಪ್ರಜರನ್ನು ಯಾವ ರೀತಿಯಾಗಿ ಕಾಪಾಡಬೇಕು ಎಂಬತಕ್ಕಂಥ ರೂಪ. ಹನುಮಂತನ ಸೇವೆಯನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಉದ್ಧಾರ ಮಾಡಿರತಕ್ಕಂಥ ರೂಪ ಅಂತಂದರೆ ಅದು ರಾಮಾವತಾರದ ರೂಪ ಎಂಬುದಾಗಿ ತಿಳಿಯಬೇಕು. ರಾಮರೂಪದಿಂದ ಮಾಡದೇ ಇರತಕ್ಕಂಥದ್ದನ್ನು ಇನ್ಯಾವ ರೂಪನೂ ಅಂದರೆ ಸುಂದರವಾದ ರೂಪ ಅಂದರೆ ರಾಮನ ರೂಪ ಎಂಬುದಾಗಿ ತಿಳಿಯಬೇಕು. ನಂತರದಲ್ಲಿ ಕೃಷ್ಣಾವತಾರದ ರೂಪ. ಅದೇ ಕೃಷ್ಣ ರೂಪದಿಂದಲೇ ಒಂದು ರೂಪದಿಂದ ನಮಗೆ ಶ್ರೀನಿವಾಸ ದರ್ಶನವನ್ನು ಕೊಡ್ತಾ ಇದ್ದಾನೆ. ಬಕಪಕ್ಷಿಯ ರೂಪದಲ್ಲಿ ಬಂದಿರತಕ್ಕಂಥ ದೈತ್ಯನ ಸಂಹಾರದ ಕ್ರಿಯ ರೂಪದಿಂದಲೇ ನಮಗೆ ದೇವರು ಶ್ರೀನಿವಾಸ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅತ್ಯಂತ ಕುಣಿತಾ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾನೆ, ನೋಡಿ ದರ್ಶನವನ್ನು ಮಾಡಿ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ಅಂಥ ಕೃಷ್ಣಾವತಾರದ ರೂಪ, ಆಮೇಲೆ ಬುದ್ಧಾವತಾರದ ರೂಪ, ಅಂದಮೇಲೆ ಕಲ್ಕಿಯಾವತಾರದ ರೂಪವನ್ನು ನಾವು ಚಿಂತನೆ ಮಾಡತಕ್ಕಂಥದ್ದಾಗಬೇಕು. ಮೋಹಕ ಮಾಡಿ
ಯಾವ ವೇದಾದಿಗಳನ್ನು ದೈತ್ಯರು ಅದನ್ನು ಪಡೆದು ಅದನ್ನು ಕೆಡಿಸಬೇಕು ಅಂತ ಹೋದಾಗ ಮೋಹಕ ರೂಪದಿಂದ ಮೋಹವನ್ನು ಉಂಟು ಮಾಡಿದ ರೂಪನೇ ಬುದ್ಧಾವತಾರದ ರೂಪ. ಕಲ್ಕ್ಯಾವತಾರದ ಕಲಿ ಪ್ರವೇಶ ಎಂಬುದು ಜಾಸ್ತಿಯಾಗಿ ಕಲಿಯನ್ನು ನಿಗ್ರಹ ಮಾಡಲಿಕ್ಕಾಗಿ ಮುಂದೆ ಬರತಕ್ಕಂಥ ಕಲಿಯುಗದ ಕೊನೆಯಲ್ಲಿ ಬರತಕ್ಕಂಥ ರೂಪ ಕಲ್ಕ್ಯಾವತಾರದ ರೂಪ ಎಂಬುದಾಗಿ ತಿಳಿಯಬೇಕು. 10 ಅವತಾರಗಳು ಎತ್ತಿದಂಥ ಭಗವಂತನ ಇವತ್ತು ಶ್ರೀನಿವಾಸ ಇದೊಂದು ಪ್ರತ್ಯೇಕವಾದ ರೂಪ, ಅನುಗ್ರಹ ಮಾಡಲಿಕ್ಕಾಗಿ ಬಂದಂಥ ರೂಪ ಇದು. ಈ ಕಲ್ಯಾಣ ಮಹೋತ್ಸವವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿಕ್ಕಾಗಿರ್ತಕ್ಕಂಥ ರೂಪ ಶ್ರೀನಿವಾಸನ ರೂಪ ಎಂಬುದಾಗಿ ತಿಳಿಯಬೇಕು. ಎಲ್ಲ ದೇವಾನು ದೇವತೆಗಳು, ಋಷಿಗಳು, ಜ್ಞಾನಿಗಳು ಇವನ ಅನುಗ್ರಹವನ್ನು ಸದಾಕಾಲ ಪಡೆಯತಕ್ಕಂಥವರಾಗಿದ್ದಾರೆ. ನಮ್ಮ ಏನು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೋ, ರಾಯರು ಈ ಶ್ರೀನಿವಾಸನ ತಂದೆ ತಾಯಿಗಳು ಸೇವೆ ಮಾಡೋಣದಿಂದಲೇ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವರ ತಂದೆಯಲ್ಲಿ ತಾಯಿಯ ಒಂದು ಸೇವೆಯನ್ನೇ ಮೆಚ್ಚಿ ಹಿಂದಿನ ಪ್ರಹ್ಲಾದರಾಜರೇ ಇಂದು ಮಂತ್ರಾಲಯ ಪ್ರಭುಗಳಾಗಿ ಅವತಾರ ಮಾಡಿ ಜಗತ್ತಿಗೆ ಕಲ್ಯಾಣವನ್ನು ನಡೆಸಿರ್ತಕ್ಕಂಥದ್ದು ಇವನ ಅನುಗ್ರಹದಿಂದಲೇ. ಎಪ್ಪಾದ ಕಂಜ ಪರಿಭೂಷಿತಾಂಗ ಎಪ್ಪಾದ ಪದ್ಮ ಮಧುಪಾಯಿತ ಮಾನಸಾಯಿ, ದೇವರ ಪ್ರಸಾದದಿಂದಲೇ ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಈ ರಾಯರು ಹೇಗೆ ಬಂದರು ಅಂತಂದರೆ ಶ್ರೀನಿವಾಸನ ಅನುಗ್ರಹದಿಂದಲೇ ರಾಘವೇಂದ್ರ ಸ್ವಾಮಿಗಳ ಹುಟ್ಟುವಿಕೆ ಅವತಾರವೇ ಆಗತಕ್ಕಂಥದ್ದಾಗಿದೆ. ಹೀಗೆ ಪ್ರತಿಯೊಬ್ಬರ ಹಿನ್ನೆಲೆಯಲ್ಲೂ ಕೂಡ ಏನೇರು ಮಠಾಧಿಪತಿಗಳಿದ್ದಾರೋ ಅವರಿಗೆಲ್ಲರಿಗೂ ಒಡೆಯನಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀಹರಿ ಅಂತಂದರೆ ಶ್ರೀನಿವಾಸ ಎಂಬುದಾಗಿ ತಿಳಿಯಬೇಕು. ಕಲಿಯುಗದ ಪ್ರತ್ಯಕ್ಷ ದೈವ ಅಂತಂದರೆ ಈ ಯಾವ ಶ್ರೀನಿವಾಸನ ದರ್ಶನ ಮಾಡುವ ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾನೆ. ಕಣ್ಣು ಇರೋದೇ ದೇವರನ್ನು ನೋಡಲಿಕ್ಕಾಗಿ ಹೇಳುವ ರೀತಿಯಲ್ಲಿ ಅದಕ್ಕೆ ಒಂದು ಸರಿಯಾದರೂ ಕೂಡ ಈ ತಿರುಪತಿ ಮತ್ತು ತಿರುಮಲ ದೇವಸ್ಥಾನದ ದರ್ಶನ ಪ್ರತಿಯೊಬ್ಬರು ಮಾಡಬೇಕು. ಅಂದರೆ ಪ್ರಾಣೇಶದಾಸರು ಒಂದು ಕಡೆ ಹೇಳ್ತಾರೆ, ಅನ್ಯರ ಮನಿದ್ವಾರ ಕಾಯ್ದೇನು ಸ್ವಾಮಿ ನಿನ್ನ ಸ್ಮರಣೆ ಕ್ಷಣ ಮಾಡೇನು. ಅನ್ಯರ ಮನಿದ್ವಾರ ಕಾಯ್ದೇನು ಸ್ವಾಮಿ ನಿನ್ನ ಸ್ಮರಣೆ ಕ್ಷಣ ಮಾಡೇನು. ಅನ್ನಕ್ಕೆ ಬಹುದೂರ ಪೋಪೇನೋ ಅನ್ನಕ್ಕೆ ಬಹುದೂರ ಪೋಪೇನೋ ಸಾರಿ ಪುಣ್ಯಕ್ಷೇತ್ರಗಳೀರೆ ನೋಡೇನೋ. ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುದ ಸಮಕಾಯ. ಒಂದು ಸರಿಯಾದರೂ ನಾ ತಿರುಪತಿಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿಲ್ಲ ಸ್ವಾಮಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಅನ್ಯರ ಮನಿದ್ವಾರ ಕಾಯ್ದೇನು ಸ್ವಾಮಿ ನಿನ್ನ ಸ್ಮರಣೆ ಕ್ಷಣ ಮಾಡೇನು. ಎಷ್ಟು ಭಕ್ತರ ದಂಡು ನೋಡಿ. ಆ ದೇವರಿಗೆ ಆ ದರ್ಶನ ಮಾಡುವಾಗ, ಆ ದೇವರಲ್ಲಿ ಭಕ್ತಿಯನ್ನು ಮಾಡುವಾಗ ಅವರನ್ನು ನೋಡೇ ಶ್ರೀನಿವಾಸ ಆನಂದ ಪಡ್ತಾನೆ. ವಿಜಯದಾಸರಂತಾರೆ, ನಿನ್ನನ್ನು ನೋಡ್ಲಿಕ್ಕೆ ಬಂದಿಲ್ಲಪ್ಪ ನಾನು, ನಿನ್ನ ಭಕ್ತರ ದಂಡನ್ನು ನೋಡಲಿಕ್ಕೆ ನಾನು ಬಂದೆ. ಯಾಕಂದರೆ ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ, ನಿನ್ನನ್ನು ನೋಡ್ಲಿಕ್ಕೆ ಇಲ್ಲಿ ತನಕ ಯಾಕೆ ಬರಬೇಕು? ಆದರೆ ನೀನಿದ್ದಲ್ಲಿ ಭಕ್ತರು ಬರ್ತಾರಲ್ಲ, ಆ ಭಕ್ತರ ದಂಡನ್ನು ನೋಡ್ಲಿಕ್ಕೆ ಬಂದೆ. ಅವರ ಬಂದು ಪಾದದ ಧೂಳಿಯಿಂದ ನಾವು ಉದ್ಧಾರ ಆಗ್ತೀನಿ. ನೀನಲ್ಲ, ನಿನ್ನನ್ನು ನೋಡಲಿಕ್ಕೆ ಬಂದಂಥ ಭಕ್ತರ ಪಾದದ ಧೂಳಿ ನನ್ನ ಮೇಲೆ ಬಿತ್ತು ಅಂತಂದರೆ ನಾನು ಉದ್ಧಾರ ಆಗ್ತೀನಿ ಎಂಬತಕ್ಕಂಥ ಮಾತು ಸಾಕ್ಷಾತ್ ಭೃಗುಋಷಿಗಳೇ ಸಾಕ್ಷಾತ್ ವಿಜಯರಾಯರು. ವಿಜಯದಾಸರು ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಅದೇ ಕಾರಣ. ಏನು ಅಂತಂದರೆ ಭೃಗುಋಷಿಗಳಾದಾಗ ವೈಕುಂಠ ಲೋಕದಲ್ಲಿರತಕ್ಕಂಥ ದೇವರನ್ನು ನೋಡಲಿಕ್ಕಾಗಿ ಹೋದರು. ಯಜ್ಞದ ಸಮರ್ಪಣೆ ಯಾರಿಗೋಸ್ಕರ ಮಾಡಬೇಕು ಎಂಬುದಾಗಿ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಸಿಟ್ಟು ಬಂತು. ಬ್ರಹ್ಮದೇವರಲ್ಲಿ ಹೋಗಿ ಉತ್ತರ ಸಿಗಲಿಲ್ಲ, ರುದ್ರದೇವರಲ್ಲಿ ಹೋದರೂ ಸಿಗಲಿಲ್ಲ. ಕೊನೆಯಲ್ಲಿ ವೈಕುಂಠಾಧಿಪತಿಯಾಗಿರ್ತಕ್ಕಂಥ ನಾರಾಯಣನಲ್ಲಿ ಹೋದಾಗ ಅಲ್ಲೂ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ದೇವರ ಅನುಗ್ರಹ ಅಲ್ಲಿ ಆಗತಕ್ಕಂಥದ್ದಾಗದೆ ದರ್ಶನ ನಡೀತಾ ಇದೆ. ನೋಡಿ, ಕುಂಭಾರತಿ ಮಾಡ್ತಾ ಇದ್ದಾರೆ. ನೋಡಿ ದರ್ಶನ ಭಾಗ್ಯವನ್ನು. ಹರೇ ಶ್ರೀನಿವಾಸ. ಸುಮುಖ ಮಂಗಳಮು ಶುಭ ಮಂಗಳಮು ಸುಮುಖ ಮಂಗಳಮು ಶುಭ ಮಂಗಳಮು ಶಮದ ಮಗಕಟೆ ಜಯ ಮಂಗಳಮು ಸುಮುಖ ಮಂಗಳಮು ಶುಭ ಮಂಗಳಮು ಶಮದ ಮಗಕಟೆ ಜಯ ಮಂಗಳಮು ಸುಮುಖ ಮಂಗಳಮು ಶುಭ ಮಂಗಳಮು.
शरणहत दैत्यगण अनुपम चरितानन्तनिरत अनुपम चरितानन्तनिरत सनक प्रियते जय मङ्गलमु सुमुखमङ्गलमु शुभमङ्गलमु शमदमगतते जय मङ्गलमु सुमुखमङ्गलमु शुभमङ्गलमु चतुर्भुजाङ्गा सदयापाङ्गा गतनक्राम्बुजकरचक्रा चतुर्भुजाङ्गा सदयापाङ्गा गतनक्राम्बुजकरचक्रा श्रुतचरणागत श्रीवेङ्कटपति श्रुतचरणागत श्री ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. No.